ಸರ್ ಈಗ ಮುಂಚೆ ನೀವು ಈ ತೋಟನ ಯಾವ ರೀತಿ ನಿರ್ವಹಣೆ ಮಾಡಿಸ್ತಾ ಇದ್ರಿ ಸರ್ ಫಸ್ಟ್? ಕಾಂಪ್ಲೆಕ್ಸು ಅದು ಆಗ್ತಾ ಇದ್ರೆ ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ರೆ. ಸೊ ರಾಸಾಯನಿಕ ಗೊಬ್ಬರಗಳು ನೀವು ಕೊಟ್ಟಾಗ ಈ ರೀತಿ ತೋಟ ನೀವು ಚೆನ್ನಾಗಿ ಬರ್ತಾ ಇತ್ತಾ ಸರ್ ಮುಂಚೆ ನೀವು? ಈಗ ಬರೋ ಗೊಬ್ಬರಗಳು ಯಾವುದು ಚೆನ್ನಾಗಿಲ್ಲ. ಈ ಪ್ಲಾಂಟ್ ವೆಲ್ ಕೊಟ್ಟ ಮೇಲೆ ಈ ಥರ ಚಿಗುರೆಲ್ಲ ಕಿತ್ಕೊಂಡು ಚೆನ್ನಾಗಿದೆ, ತೋಟ ಎಲ್ಲ ಚೆನ್ನಾಗಿದೆ. ಓಕೆ, ಈಗ ಎಷ್ಟು ದಿನದಿಂದ ಬಳಸ್ತಾ ಇದ್ದೀರಾ ಪ್ಲಾಂಟ್ ವೆಲ್ ನೀವು? ಒಂದ್ಸತಿ ಕೊಟ್ಟಿರೋದು, ಈಗ ತಗೊಂಬಂದಿದ್ದೀನಿ, ನಾಳೆ ಬೆಳಗ್ಗೆ ತಿರ್ಗಿ ಕೊಡ್ತೀನಿ. ಒಂದು ಟೈಮು ಬಿಟ್ಟಿದ್ದೀರಾ? ಸ್ಪ್ರೇನು ಮಾಡಿದ್ದೀರಾ? ಸ್ಪ್ರೇನು ಮಾಡಿದ್ದೀನಿ, 2 ಕಡೆನೂ ಬುಡಕ್ಕೂ ಬಿಟ್ಟಿದ್ದೀನಿ. ಓಕೆ, ಇವಾಗ ನೀವು ಪ್ಲಾಂಟ್ ವೆಲ್ ಬಿಟ್ಟಾಗಿಂದ ಏನೇನು ನಿಮ್ಗೆ ಅನುಕೂಲ ಆಗಿದೆ ಸರ್ ನಿಮಗೆ? ನಮಗೆ ಒಳ್ಳೆ ಚಿಗುರು ಕಿತ್ತಿದೆ, ಆಮೇಲೆ ಮೊಗ್ಗು ಇಲ್ಲ ಹೂವೆಲ್ಲ ಕಲರ್ ಬಂದಿದೆ, ಹೂವೆಲ್ಲ ಚೆನ್ನಾಗಿದೆ. ಓಕೆ, ಕ್ವಾಲಿಟಿನೂ ಚೆನ್ನಾಗಿದೆ ಸರ್. ಇವಾಗ ಈ ಚಳಿಗಾಲದಲ್ಲಿ ನಮ್ಮ ರೈತರು ಹೇಳ್ತಾರೆ ಕೆಲವರು, ಸರ್ ಈ ಥರ ಚಿಗುರೇ ಬರಲ್ಲ, ನಮಗೆ ಚಿಗುರು ಸರಿಯಾಗಿ ಬರ್ತಾ ಇಲ್ಲ, ಮತ್ತೆ ಕ್ವಾಲಿಟಿ ಇಲ್ಲ, ರೋಗಗಳು ಜಾಸ್ತಿ ಅಂತ ಹೇಳ್ತಾರೆ. ನೋಡಿ ಇವಾಗ ಇಲ್ಲಿದೆಯಲ್ಲ ಗಿಡದಲ್ಲಿ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ರೈತರಿಗೆ. ಇದನ್ನ ಬಳಸಿದ್ಮೇಲೆ ಹೆಂಗೆ ಚಳಿಗಾಲದಲ್ಲಿ ಯಾವ ತರ ಚಿಗುರು ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಗಿಡದಲ್ಲೂ ಅದೇ ತರ ಇದೆಯಲ್ಲ ಚಿಗುರು? ಹೌದೌದು, ತೋಟದಲ್ಲಿ ತೋಟ ಎಲ್ಲ ಚೆಕ್ ಮಾಡ್ಬೋದು ಕ್ಲೀನ್ ಆಗಿ. ಸರ್ ಹಾಗಾದ್ರೆ ಇವಾಗ ಈ ಪ್ಲಾಂಟ್ ವೆಲ್ ನ ನಮ್ಮ ರೈತರು ಇವಾಗ ಪ್ರೆಸೆಂಟ್ ಈಗ ಸರಿಯಾಗಿ ಚಿಗುರು ಬರ್ತಾ ಇಲ್ಲ, ನಮಗೆ ಪ್ರೊಡಕ್ಷನ್ ಇಲ್ಲ, ಫ್ಲವರ್ ಕ್ವಾಲಿಟಿ ಇಲ್ಲ, ಕಲರಿಂಗ್ ಇಲ್ಲ, ಸೈಜ್ ಇಲ್ಲ ಅಂತ ರೈತರು ಪ್ಲಾಂಟ್ ವೆಲ್ ನ ಬಳಸ್ಕೊಂಡು ಈ ರೀತಿ ಅನುಕೂಲಗಳನ್ನ ಪಡ್ಕೋಬಹುದಲ್ವಾ? ಹೌದೌದು, ಬಳಸ್ಕೋಬಹುದು. ಸರ್ ನಿಮಗೆ ಇನ್ನೊಂದೇನಂದ್ರೆ ಈಗ ನಮಗೆ ಎಷ್ಟೋ ಜನ ರೈತರು ರಾಸಾಯನಿಕ ಗೊಬ್ಬರ ಬಳಸ್ಕೊಂಡೇ ಬೆಳೀತಾ ಇದಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಪ್ಲಾಂಟ್ ವೆಲ್ ಖರ್ಚು ನಿಮ್ಗೆ ಕಡಿಮೆ ಅನಿಸ್ತಾ ಇದೆಯಾ ಅಥವಾ ಜಾಸ್ತಿ ಅನಿಸ್ತಾ ಇದೆಯಾ ಸರ್? ಈಗ ಏನ್ ಮಾಡ್ಬೇಕಂದ್ರೆ, ಈಗ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಅದನ್ನ 15 ದಿನ ಕೊಡ್ತಾ ಇದ್ದೆ ನಾನು. ಈಗ 1 ತಿಂಗಳು ಕೊಟ್ಟು ಇದನ್ನ ಬಿಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಕಾಸ್ಟ್ ನಿಮಗೆ ಖರ್ಚು ಕಡಿಮೆ ಬರುತ್ತೆ. ಅದು ಒಂದು 2 ಎಕರೆಗೆ ಹಾಕ್ಬೇಕಂದ್ರೆ 50,000 ಬೇಕಾಗ್ತದೆ, ಇಲ್ಲ 40,000 ಬೇಕಾಗ್ತದೆ. ನಾವು ತಗೊಂಡ್ ಬಂದಂಗೆಲ್ಲ ಇರ್ತದೆ ರೇಟ್. ನಿಮ್ದು 2 ಕ್ಯಾನ್ ಬಿಟ್ರೆ 1 ಎಕರೆಗೆ 3,600 ರೂಪಾಯಿ ಆಗುತ್ತೆ ಅಷ್ಟೇ 1 ಎಕರೆಗೆ. ಒಳ್ಳೆ ಪರವಾಗಿಲ್ಲ, ರೈತರು ಆರಾಮಾಗಿ ಬಿಡ್ಬೋದು, ಇದನ್ನ ಏನು ತೊಂದರೆ ಇಲ್ಲ. ತೋಟನೂ ಚೆಕ್ ಮಾಡಿ, ವಿಡಿಯೋ ನೋಡಿ 1-4 ಜನ ನಮ್ಮನ್ನ ಫಾಲೋ ಮಾಡಿ ಸಂಪರ್ಕ ಮಾಡ್ಕೊಂಡು ಬಂದು ಬೇಕಾದ್ರೆ ತೋಟ ವಿಸಿಟ್ ಮಾಡ್ಬೋದು. ಇಲ್ಲೇ ನಾನು ಲೊಕೇಶನ್ ಬೇಕಾದ್ರೆ ಕಳಿಸ್ತೀನಿ. ಸರ್ ನೋಡಿ, ರೈತರಿಗೆ ಇವಾಗ ಇಷ್ಟು ಚೆನ್ನಾಗಿ ಚಿಗುರು ಆಗಲಿ, ಶೂಟ್ಸ್ ಆಗಲಿ, ಕಲರಿಂಗ್ ಆಗಲಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ, ಮತ್ತೆ ಮೇಲಾಗಿ ಸಿಕ್ಕಾಪಟ್ಟೆ ರೋಗಗಳು ಬರ್ತಾ ಇದೆ. ನೋಡಿ ನಿಮ್ಮ ತೋಟದಲ್ಲಿ ಇವಾಗ ರೋಗ ಬಾಧೆನೂ ಹತೋಟಿಗೆ ಬಂದಿದೆ, ಚಿಗುರು ಚೆನ್ನಾಗಿದೆ, ಕಂಟಿನ್ಯೂಷನ್ ಫ್ಲವರಿಂಗು ಕಲರ್ ಚೆನ್ನಾಗಿದೆ. ಸೊ ಓವರ್ ಆಲ್ ನಿಮಗೆ ಈ ಪ್ರಾಡಕ್ಟ್ ಬಳಸ್ತಿರೋದ್ರಿಂದ ಕಂಪ್ಲೀಟ್ ಇದ್ರ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್? ಪ್ರಾಡಕ್ಟ್ ಬಳಸ್ತಿರೋದ್ರಿಂದ ಮಾಡ್ಬೋದು, ಬೇರೆ ರೈತರು ಇದನ್ನ ಬಳಸ್ಕೊಂಡು ಒಳ್ಳೆ ಅನುಕೂಲ ಪಡ್ಕೋಬೋದಲ್ವಾ? ಹೌದೌದು. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ರೈತರಿಗೆ ಇದು ಅನುಕೂಲ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ.